ನಮಸ್ಕಾರ ಸ್ನೇಹಿತರೆ, ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕುಂಭ ರಾಶಿಗೆ ಗುರು ಬದಲಾವಣೆಯಿಂದ ಏನೆಲ್ಲ ಉಪಯೋಗಗಳು ಆಗುತ್ತವೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ. ಹಣ, ಉದ್ಯೋಗ, ಕುಟುಂಬ, ಆರೋಗ್ಯ ಮತ್ತು ಅದೃಷ್ಟ ಎಲ್ಲದರ ಮೇಲೆ ಗುರು ಬದಲಾವಣೆ ಹೇಗೆ ಪ್ರಭಾವ ಬೀರುತ್ತದೆ ಅನ್ನೋದನ್ನು ತಿಳಿಯೋಣ. ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಗುರು ಬದಲಾವಣೆ ಎಂದರೆ ಏನು? ಜ್ಯೋತಿಷ್ಯದಲ್ಲಿ ಗುರು ಗ್ರಹ ಜ್ಞಾನ, ಧನ, ಭಾಗ್ಯ, ವಿವಾಹ, ಮಕ್ಕಳ ಭಾಗ್ಯ ಇವುಗಳ ಪ್ರತಿನಿಧಿ. ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಾಗ ಅದನ್ನು ಗುರು ಬದಲಾವಣೆ ಎಂದು ಕರೆಯುತ್ತಾರೆ. ಈ ಬದಲಾವಣೆ ಜೀವನದಲ್ಲಿ ದೊಡ್ಡ ಪ್ರಭಾವ ತರುತ್ತದೆ. ಕುಂಭ ರಾಶಿಗೆ ಗುರು ಬದಲಾವಣೆಯ ಮಹತ್ವ. ಕುಂಭ ರಾಶಿಯವರು ಬುದ್ಧಿವಂತರು, ಶ್ರಮಜೀವಿಗಳು, ಹೊಸ ಆಲೋಚನೆ ಇರುವವರು. ಗುರು ಬದಲಾವಣೆ ಇವರಿಗೆ ಭಾಗ್ಯೋದಯ, ಹೊಸ ಅವಕಾಶಗಳು, ಜೀವನದಲ್ಲಿ ಸ್ಥಿರತೆ ತರುತ್ತದೆ. ಉದ್ಯೋಗ ಮತ್ತು ಕರಿಯರ್. ಈ ಸಮಯದಲ್ಲಿ ಕುಂಭ ರಾಶಿಯವರಿಗೆ ಹೊಸ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಪ್ರಮೋಷನ್, ಸಂಬಳ ಹೆಚ್ಚಳ ಆಗಬಹುದು. ಐಟಿ ಬಿಸಿನೆಸ್, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮ ಫಲ ಸಿಗಬಹುದು. ಈ ಸಮಯದಲ್ಲಿ ಬಂದ ಅವಕಾಶಗಳನ್ನು ಮಿಸ್ ಮಾಡಬೇಡಿ. ಹಣ ಮತ್ತು ಆರ್ಥಿಕ ಸ್ಥಿತಿ. ಗುರು ಬದಲಾವಣೆಯಿಂದ ಹಣದ ಪ್ರವಾಹ ಹೆಚ್ಚಾಗಬಹುದು. ಸಾಲ ತೀರಿಸುವ ಅವಕಾಶ ಬರುತ್ತದೆ. ಸೇವಿಂಗ್ಸ್ ಹೆಚ್ಚಾಗುತ್ತದೆ. ಆದರೆ ಅತಿಯಾದ ಖರ್ಚು ತಪ್ಪಿಸಿ. ಹಣ ಹೂಡಿಕೆ ಮಾಡುವಾಗ ಯೋಚಿಸಿ. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಜಗಳಗಳು ಕಡಿಮೆಯಾಗುತ್ತವೆ. ಹೊಸ ಶುಭ ಕಾರ್ಯಗಳು ನಡೆಯಬಹುದು. ಮದುವೆಯಾಗದವರಿಗೆ ಮದುವೆ ಯೋಗ ಬರಬಹುದು. ಮಕ್ಕಳ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಸಿಗಬಹುದು. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಒತ್ತಡ ಮತ್ತು ನಿದ್ರೆ ಸಮಸ್ಯೆಗಳಿಗೆ ಗಮನ ಕೊಡಿ. ಯೋಗ, ಧ್ಯಾನ ಮತ್ತು ಸರಿಯಾದ ಆಹಾರ ಪಾಲನೆ ಮಾಡಿ. ಅದೃಷ್ಟ ಮತ್ತು ಅವಕಾಶಗಳು. ಈ ಸಮಯದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಅಚಾನಕ್ ಲಾಭ ಸಾಧ್ಯತೆ ಇರುತ್ತದೆ. ವಿದೇಶ ಪ್ರಯಾಣ ಯೋಗ ಇರಬಹುದು. ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಹೆಚ್ಚಾಗುತ್ತದೆ. ಜಾಗ್ರತೆಗಳು. ಅಹಂಕಾರ ತಪ್ಪಿಸಿ. ಅತಿಯಾದ ಖರ್ಚು ಮಾಡಬೇಡಿ. ತಪ್ಪು ಸ್ನೇಹಿತರಿಂದ ದೂರ ಇರಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಚಿಸಿ. ಪರಿಹಾರಗಳು. ಗುರುವಾರ ಉಪವಾಸ ಮಾಡಬಹುದು. ಹಳದಿ ಬಟ್ಟೆ ಧರಿಸಬಹುದು. ವಿಷ್ಣು ಅಥವಾ ದಕ್ಷಿಣಾಮೂರ್ತಿ ಪೂಜೆ ಮಾಡಬಹುದು. ಹಳದಿ ಕಡಲೆ ದಾನ ಮಾಡಬಹುದು. ಒಟ್ಟಿನಲ್ಲಿ ಕುಂಭ ರಾಶಿಗೆ ಗುರು ಬದಲಾವಣೆ ಒಳ್ಳೆಯ ಫಲಿತಾಂಶ ಕೊಡುತ್ತದೆ. ಆದರೆ ನಿಮ್ಮ ಪರಿಶ್ರಮವು ಮುಖ್ಯ. ನೀವು ಸರಿಯಾದ ಪ್ರಯತ್ನ ಮಾಡಿದರೆ ಯಶಸ್ಸು ಖಚಿತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.